ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಶಾಂತ್ ಕಿಶೋರ್ ನುಡಿದ ಆಂಧ್ರ ಪ್ರದೇಶ ಭವಿಷ್ಯದಿಂದ ಮತ್ತಷ್ಟು ಚರ್ಚೆ ಜೋರಾಗಿದೆಯಲ್ಲ. ಆಂಧ್ರದಲ್ಲಿ ಈ ಸಲ ನಿಜಕ್ಕೂ ಏನಾಗುತ್ತೆ ಅಂತ, ಯಾಕಂದ್ರೆ ಯಾರು ಅಷ್ಟು ಕ್ಲಿಯರ್ ಆಗಿ ಹೇಳೋಕ್ಕಾಗ್ತಿಲ್ಲ. ಕೆಲವು ಸರ್ವೆಗಳು ಜಗನ್ ಮತ್ತೊಮ್ಮೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರ ಹಿಡಿತಾರೆ ಅಂತಿದ್ರೆ, ಮತ್ತೊಂದು ಕಡೆ TDP ಮೈತ್ರಿಗೆ, BJP ಮೈತ್ರಿಕೂಟಕ್ಕೆ ಈ ಸಲ ಗೆಲುವು ಸಿಗಲಿದೆ ಅನ್ನುವ ಸರ್ವೆ ಸಮೀಕ್ಷೆಗಳು ಬರ್ತಾ ಇದ್ದಾವೆ. ಈಗ ಲೇಟೆಸ್ಟ್ ಸರ್ವೆ ರಿಪೋರ್ಟ್, ಗ್ರೌಂಡ್ ರಿಪೋರ್ಟ್ ಒಂದು ಹೊರಬಿದ್ದಿದೆ. ಆಂಧ್ರ ಪ್ರದೇಶ ಅಸೆಂಬ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಜನಮತ್ ಪೋಲ್ಸ್ ಕೊಡ್ತಾ ಇರೋ ರಿಪೋರ್ಟ್ ಏನು ಹೇಳ್ತಾ ಇದೆ, 170ರ ಪೈಕಿ ಯಾರಿಗೆ ಎಷ್ಟು ನೋಡ್ತಾ ಹೋಗೋಣ. ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಮೊನ್ನೆ ಅಷ್ಟೇ ಪ್ರಶಾಂತ್ ಕಿಶೋರ್ ಹೇಳಿದ್ರು ಈ ಸಲ ದಕ್ಷಿಣದ ಒಬ್ಬ ಬಲಿಷ್ಠ ನಾಯಕನ ಮಹಾಪತನ ಆಗುತ್ತೆ ಅಂತ. YSR ಜಗನ್ ಈ ಸಲ ತುಂಬಾನೇ ರಿವರ್ಸ್ ಗೇರಲ್ಲಿ ಕಡಿಮೆ ನಂಬರ್ಗೆ ಬಂದಿಳಿಯಲಿದ್ದಾರೆ. ಕಳೆದ ಬಾರಿ ಎಷ್ಟು ಭರ್ಜರಿ ಬಹುಮತ ತಗೊಂಡ್ರು ಅದಕ್ಕೆ ಉಲ್ಟಾ ಆಗತ್ತೆ ಅಂತ ಹೇಳಿದ್ರು. 51ಕ್ಕೆ ಬಂದು ನಿಲ್ಲತ್ತೆ ನೋಡ್ತಾ ಇರಿ YSRCP ಅಂತ ಹೇಳುವ ಮೂಲಕ ಅಚ್ಚರಿಯ ನಂಬರ್ನ ಇಟ್ಟರು. RTV ಸರ್ವೆ ಕೂಡ 63 ಪಡ್ಕೊಳ್ಬಹುದು ಮ್ಯಾಕ್ಸಿಮಮ್ ಅಂದರೆ YSRCP. TDP BJP ಮೈತ್ರಿಗೆ ಜಯ ಅನ್ನುವ ನಂಬರನ್ನು ಕೊಡ್ತು. ಸೊ ಅಲ್ಲಿಂದ ಹಲವು ಪ್ರೆಡಿಕ್ಷನ್ಸ್ ಈಗ ಸದ್ದು ಮಾಡ್ತಿದೆ ಆಂಧ್ರಕ್ಕೆ ಸಂಬಂಧಪಟ್ಟಂತೆ. YSRCPಯ ಸರ್ವೆ ಪ್ರಕಾರ ಕಳೆದ ಬಾರಿಗಿಂತ ಒಂದು 20 ಸೀಟ್ ಕಳ್ಕೊಳ್ಬಹುದು. 150ರ ಗಡಿ ದಾಟ್ಲಿಕ್ಕಿಲ್ಲ 175ರಲ್ಲಿ. ಆದರೆ ಮತ್ತೊಮ್ಮೆ ತಾವು ಅಧಿಕಾರಕ್ಕೆ ಬರ್ತೀವಿ ಅಂತ ತನ್ನದೇ ಆದ ಗುಪ್ತಚರ ರಿಪೋರ್ಟನ್ನು YSRCP ಇಡ್ತಾ ಇದೆ. ಇದ್ರ ನಡುವೆ ಹೊರಬಿದ್ದಿರುವಂಥ ಮತ್ತೊಂದು ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ ನೋಡಿ. YSRCP 93ರಿಂದ 96, ಸೊ 100ರ ಗಡಿ ದಾಟದೇ ಇದ್ರೂ ಗೆಲುವಿಗೆ ಯಾವುದೇ ಅಡೆತಡೆ ಇಲ್ಲ. ಸರ್ಕಾರ ಮಾಡೋದಕ್ಕೆ ಬೇಕಾಗುವಷ್ಟು ನಂಬರ್ಸು ಜಗನ್ಗೆ ಪಕ್ಷಕ್ಕೆ ಸಿಗತ್ತೆ ಅಂತ ಹೇಳ್ತಾ ಇದೆ ಈ ಜನಮತ್ ಪೋಲ್ಸ್. ಹಾಗೆ TDP ಮೈತ್ರಿಕೂಟಕ್ಕೆ 77ರಿಂದ 79 ಸ್ಥಾನಗಳು ಬರ್ತವೆ ಅಂತ ಹೇಳ್ತಾ ಇರೋದು. ಇನ್ನು ಎಲ್ಲಿಗೆ ಏನಾಗುತ್ತೆ, TDP ನಗರ ಪ್ರದೇಶಗಳಲ್ಲಿ, BJP TDP ಮೈತ್ರಿಗೆ ನಗರ ಪ್ರದೇಶಗಳಲ್ಲಿ ಒಳ್ಳೆ ಬಲ ಸಿಕ್ಕಿದೆ ಅನ್ನೋದನ್ನ ಈ ಸರ್ವೆ ರಿಪೋರ್ಟ್ ಹೇಳ್ತಾ ಇದ್ದು. ಆದರೆ ಜಗನ್ ಎಲ್ಲಿ ಪಾಸ್ ಆಗ್ತಾರೆ ಅಂದರೆ, ಸ್ವಲ್ಪ ಕಷ್ಟ ಅನಿಸಿದ್ರು ಪಾಸ್ ಆಗ್ತಾರೆ ಅಂದರೆ ಅದು ಗ್ರಾಮೀಣ ಪ್ರದೇಶದ ಮತಗಳು ಭರ್ಜರಿಯಾಗಿ ಕೈ ಹಿಡಿದಿರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಅಂದರೆ ವೋಟಿಂಗು ಗ್ರಾಮೀಣ ಪ್ರದೇಶಗಳಲ್ಲಿ ಭರ್ಜರಿಯಾಗಿ ಟರ್ನ್ಔಟ್ ಆಗಿರೋದು, ಲಾಭ YSRCPಗೆ ಸಿಕ್ಕಿದೆ ಅನ್ನೋದು ಜನಮತ್ ಪೋಲ್ಸ್ನ ಅಭಿಪ್ರಾಯ. ಸೊ ಕಾದು ನೋಡಬೇಕು. ದಕ್ಷಿಣದಲ್ಲಿ ಆಂಧ್ರದ ಚುನಾವಣೆ, ತೆಲಂಗಾಣ, ಕರ್ನಾಟಕ ಇಲ್ಲೆಲ್ಲ ಈ ಸಲ ಕುತೂಹಲ ಇದೆ. ಯಾಕಂದರೆ ಪ್ರತಿ ಬಾರಿಯಂತೆ ಹಾಗೆ ಆಗುತ್ತೆ, ರಿಪೀಟ್ ಆಗುತ್ತೆ ಅನ್ನೋ ಥರ ಇಲ್ಲ. ತಮಿಳ್ನಾಡಿನಲ್ಲಿ BJPಗೆ ಏನಾಗುತ್ತೆ, ಕೇರಳದಲ್ಲೂ ಕೂಡ 1-2 ಸೀಟ್ಸ್ ಬರುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದಲ್ವಾ. ತೆಲಂಗಾಣದಲ್ಲಿ ಭರ್ಜರಿಯಾಗಿ 9 ಸೀಟ್ ತನಕನೂ ಈ ಸಲ BJP ಬರಬಹುದು ಅನ್ನೋ ಲೆಕ್ಕಾಚಾರ ಹಾಕಲಾಗ್ತಿದೆ. ಒಂದೊಂದು ಕಡೆ ಒಂದೊಂದು ಅಭಿಪ್ರಾಯ ಇದೆ. ಅದೇ ಥರ ಆಂಧ್ರದಲ್ಲಿ ಏನಾಗಲಿದೆ, BJP ಮೈತ್ರಿಕೂಟ ಈ ವಿಧಾನಸಭೆಯನ್ನು ಗೆದ್ದು ಲೋಕಸಭೆಯಲ್ಲೂ ದೊಡ್ಡ ಸಾಧನೆ ಮಾಡುತ್ತಾ, ಅಥವಾ ಜಗನ್ ಈ ಲೆಕ್ಕಾಚಾರ ತಲೆ ಕೆಳಗೆ ಮಾಡ್ತಾರ ಅನ್ನೋ ಕುತೂಹಲ. ಕರ್ನಾಟಕದಲ್ಲಂತೂ BJP ಕಾಂಗ್ರೆಸ್ನ ನಡುವೆ ಟೈಟ್ ಫೈಟ್ ನಡೆದಿರುವಂಥ ಸೂಚನೆ ಸಿಗ್ತಿದೆ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.